ಪರ್ಫೆಕ್ಟ್ ಅದು ರಿಸಲ್ಟು, ನಿಜ ಪರ್ಫೆಕ್ಟು. ಯಾಕೆಂದರೆ ನನ್ನನ್ನು ಕ್ಯಾನ್ಸರ್ ಪೇಷಂಟ್ ಮಾಡಕ್ಕೆ ಬಿಟ್ಟಿದ್ರು. ಅಲ್ಟ್ರಾಸಾನಿಕ್ ಸ್ಕ್ಯಾನಿಂಗಲ್ಲಿ ಫ್ಯಾಟಿ ಲಿವರ್ ಫ್ಯಾಟ್ ಸ್ಟೋರೇಜ್ ಎಷ್ಟಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸಾಧ್ಯನೇ ಇಲ್ಲ. ಇದೊಂದು ಮೆಡಿಕಲ್ ಮಾಫಿಯಾ ಸರ್. ಎಸ್. ಸೊ ಇದು ಒಂದೇ ಒಂದು ಅರ್ಧ ಅಡಿನೂ ಇಲ್ಲ, ಈ ಅರ್ಧ ಅಡಿ ಚೋಟುದ್ದ ಇರುವಂಥ ಒಂದು ಮಿಷಿನ್ ಇಡೀ ನನ್ನ ಬಾಡಿನ ಅಳತೆ ಮಾಡಿ ಹೇಳುತ್ತೆ ಅಂತಂದರೆ ಸ್ನೇಹಿತರೆ, ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು ನಾವು ಇವತ್ತು ಎಂಥ ಸೈಂಟಿಫಿಕ್ ಟೆಕ್ನಾಲಜಿ ಯುಗದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಗ್ರೇಟ್ ಥಿಂಗ್ ಆಫ್ ದಿಸ್ ಎಕ್ವಿಪ್ಮೆಂಟ್ ಇಸ್ ಜಸ್ಟ್ 56 ಸೆಕೆಂಡ್ಸ್ ನಿಮಗೆ ಕಂಪ್ಲೀಟ್ ನಿಮ್ಮ ಬಾಡಿ ಅನಾಲಿಸಿಸ್ ಡೇಟಾ ಕೊಡುತ್ತೆ. ಅಂದರೆ ಅದಕ್ಕಿಂತ ಇನ್ನೇನಿದೆ ಗುರು? ಅದೇ ಅಂದರೆ ಡಾಕ್ಟರ್ ಮೇಲೆ ಡೌಟ್ ಇದ್ದರೆ ಡಾಕ್ಟ್ರನ್ನ ಚೆಕ್ ಮಾಡಿ, ಮಿಷಿನ್ ಮೇಲೆ ಡೌಟ್ ಇದ್ದರೆ ಮಿಷಿನ್ ಚೆಕ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಬಾಡಿ ಮೇಲೆ ಡೌಟ್ ಇದೆ, ಬಾಡಿ ಚೆಕ್ ಮಾಡಿ. ಲಿವರ್ ಫಂಕ್ಷನಲ್ಲಿ ನೋಡಿ ಎನರ್ಜಿ ಪ್ರೊಡಕ್ಷನ್ ಹೆಂಗಿದೆ, ಚೆನ್ನಾಗಿದೆ ಎನರ್ಜಿ ಪ್ರೊಡಕ್ಷನ್. ಆದರೆ ಡಿಟಾಕ್ಸಿಫಿಕೇಶನ್ ಕೆಪಾಸಿಟಿ ಕಮ್ಮಿ ಆಗಿದೆ. ಫ್ಯಾಟಿ ಲಿವರ್ ಗ್ರೇಡ್ 1 ಏನಿದೆ ಅಲ್ಲ, ಆಲ್ಮೋಸ್ಟ್ 100ರಲ್ಲಿ 80 ಜನಕ್ಕೆ ಗ್ರೇಡ್ 1 ಇದ್ದೇ ಇರುತ್ತೆ. ಕಿಡ್ನಿಯಲ್ಲಿ ಯೂರಿಕ್ ಆ್ಯಸಿಡ್ ಪ್ರೆಸೆಂಟ್ ಇದೆ. ಪ್ರೆಸೆಂಟ್ ಇದೆಯಾ? ಯೂರಿಕ್ ಆ್ಯಸಿಡ್ ಪಾಸಿಟಿವ್ ಇದೆ. ದುಡ್ಡು ಇಲ್ಲದೆ ಇದ್ದವರು ದುಡ್ಡು ಉಳಿಸ್ಬೇಕು ಅಂದರೆ ಜನ ಇಲ್ಲಿ ಬಂದರೆ ದುಡ್ಡು ಉಳಿಸ್ಬೋದು. ಯಾಕೆಂದರೆ ನನ್ನ ರಿಪೋರ್ಟ್ ಕರೆಕ್ಟ್ ಆಗಿದೆ ಬ್ರದರ್ಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯಾಮಿಲಿ ಮ್ಯಾನ್ ಆಕರ್ಷ್ ಶೆಳಕಟ್ಟ. ಇವತ್ತು ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ರುಕ್ಮಿಣಿ ವಸಂತ್. ಹಾಯ್. ಸೊ ಗೈಸ್, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ನಮ್ಮ ಭೀಷ್ಮನೂ ಬಂದಿದ್ದಾನೆ ಇಲ್ಲಿ ನೋಡಿ. ಸೇ ಹಾಯ್ ಬಿಶು. ಹಾಯ್. ವೇರ್ ವಿ ಆರ್ ಗೋಯಿಂಗ್ ಟುಡೇ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಯಾರು ಗುರು ಇದು ಸೈಕೋಪ್ಯಾಟಿಕ್ಕು? ಬಾ ಹೋಗೋಣ. ಗೈಸ್, ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ, ರಂಜಿತಾ ನಾನು ಇಬ್ಬರೂ ಇವತ್ತು ಒಂದು ವಿಸ್ಮಯ ಶಾಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ವಿಸ್ಮಯನೇ ಅಂತ ಹೇಳ್ಬೋದು. ಯಾವ ಥರ ವಿಸ್ಮಯ ಅಂತ ಅಂದರೆ ಗೈಸ್, ನಿಜವಾಗ್ಲೂ ಹೇಳ್ತೀನಿ, ಇವಳಿಗೇನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ಇವಳು ಏನೂ ಹೇಳೋದು ಬೇಡ. ನೋಡಿ, ನಾವು ಡಾಕ್ಟ್ರ್ ಹತ್ರ ಹೋದರೆ ಫಸ್ಟ್ ಏನು ಹೇಳ್ತೀವಿ? ನನಗೆ ಯಾವ ಕಾಯಿಲೆ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ತೀನಿ. ಆದರೆ ಇವಳನ್ನ ನಾನು ಕರ್ಕೊಂಡು ಹೋಗ್ತೀನಿ, ಇವಳಿಗೇನೋ ಒಂದು ಪ್ರಾಬ್ಲಮ್ ಇದೆ, ಮುಖದಲ್ಲಿ ಪಿಂಪಲ್ಸ್ ಆಗ್ತಿದೆ. ಆ ಪಿಂಪಲ್ಸ್ ಆಗೋದಕ್ಕೆ ಏನೋ ಒಂದು ರೀಸನ್ ಇರುತ್ತೆ. ಈಸ್ಟ್ರೋಜನ್ ಕಂಟೆಂಟಲ್ಲಿ ವೇರಿಯೇಷನ್ಸ್ ಇರ್ಬೋದು, ಅಥವಾ ಇವಳಿಗೆ ಬಾಡಿ ಹೀಟ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದರಿಂದಾಗಿ ಮೊಡವೆಗಳು ಎದ್ದೇಳುತ್ತೆ. ನಮಗೂ ನಿಮಗೂ ಕಾಮನಾಗಿ ಗೊತ್ತು. ಅಥವಾ ನಾವು ಫೇಶಿಯಲ್ ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೂ ಕೂಡ ಮೊಡವೆಗಳು ಎದ್ದೇಳುತ್ತೆ. ಅದೇ ರೀತಿ ನನಗೂ ಒಂದು ಪ್ರಾಬ್ಲಮ್ ಇದೆ. ಏನಂತಂದರೆ ನನ್ನ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ನನಗೆ ಗೊತ್ತು. ದಟ್ ಈಸ್ ಬ್ಯಾಡ್ ಕಂಟೆಂಟ್ ಆಫ್ ಅ ಕೊಲೆಸ್ಟ್ರಾಲ್. ಬಟ್ ಇದನ್ನು ನಮ್ಮ ಆಯುರ್ ವಿಸ್ಮಯ ಅವ್ರಿಗೆ ನಾವು ಹೇಳ್ದಲೇ ಇದ್ದರೂ ಕೂಡ ಇವ್ರು ನಮಗೆ ನಮ್ಮಲ್ಲಿರುವಂಥ ತೊಂದರೆನ ಹೇಳ್ತಾರಂತೆ. ಯಾವ ರೀತಿ ಅನ್ನೋದನ್ನು ನಾನು ಇವತ್ತು ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಸೈಡ್. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಇನ್ಫಾರ್ಮೇಷನ್ ಇದಾಗಿರುತ್ತೆ. ಇವತ್ತಿನ ವ್ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ. ಇದು ನಮ್ಮ ಮಹಂತೇಶ್ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ. ಸರ್ ನಮಸ್ತೆ. ಸೊ ವಿಸ್ಮಯದಲ್ಲಿ ಇರ್ತಾರೆ, ನೀವು ಬಂದರೆ ಇವ್ರನ್ನ ಭೇಟಿ ಮಾಡ್ಬೋದು. ಆ್ಯಂಡ್ ಮೇಡಮ್ ಪರಿಚಯ ಆಗಲಿಲ್ಲ ಸರ್? ಹೇಮಾ ಅಂತ. ಮೇಡಮ್ ನೀವು ಇಲ್ಲೇನೇ ಇರೋದು ಎಂಪ್ಲಾಯಿ? ಓಕೆ, ಡನ್. ಸೊ ಹಾಗಾದರೆ ಫಸ್ಟು ಪ್ರೊಸೀಜರ್ ನಮ್ಮದು ಇಲ್ಲಿಗೆ ಬಂದಮೇಲೆ ಏನು ಅಂತ ಅಂದರೆ, ವೇಯಿಂಗ್ ಮಿಷಿನ್ ಮೇಲೆ ನಿಂತು ನಮ್ಮ ವೆಯ್ಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋದು. ಸೊ ನನ್ನ ವೆಯ್ಟು 91.4 kg ಇದೆ ಅಪ್ರಾಕ್ಸಿಮೇಟಾಗಿ. 1 or 2 kgs ವೇರಿಯೇಷನ್ ಆಗ್ತಾ ಇರುತ್ತೆ. ಹೈಟ್ ಬಂದುಬಿಟ್ಟು 174 ಇದೆ ನೋಡಿ. ನನ್ನ ಹೈಟ್ ಬಂದುಬಿಟ್ಟು 174. ನಿಂದು ನೋಡಿದ್ಯಾ ಸರ್? ರುಕ್ಮಿಣಿ 57.6 ಹೈಟು. ನಿಂತ್ಕೋ, ಹಾಗೆ ನಾನೇ ಚೆಕ್ ಮಾಡ್ತೀನಿ. ನಿನ್ನ ಹೈಟು 161 ಸರ್. ಹೈಟು 161 ಸೆಂಟಿಮೀಟರ್ಸು. ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ತೀನಿ. ಸೊ ಈಗ ನೇರವಾಗಿ ಡಾಕ್ಟ್ರನ್ನ ಮಾತಾಡ್ಸೋಣ, ಬನ್ನಿ. ಹಾಯ್ ಸರ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಸರ್ ಗುಡ್. ನೀವು ಹೇಗಿದ್ದೀರಾ? ನಾನು ಹೇಳ್ತೀನಿ ಮರಿ ಹೇಗಿದ್ದೀರಾ ಅಂತ. ಹೌದಾ? ಅದನ್ನ ನಾನು ಹೇಳೋಕ್ಕಾಗಲ್ಲ ಸರ್, ನೀವೇ ಸರ್ಟಿಫಿಕೇಟ್ ಕೊಡಬೇಕು. ನಾನು ಹೇಳ್ತೀನಿ ಮರಿ. ಎಸ್. ಸೊ ಟೆಸ್ಟ್ ಮಾಡೋಕೆ ರೆಡಿ ಇದ್ದಾರಲ್ಲ ಸರ್? ಎಸ್ ಸರ್. ಸರ್ ನನಗೇನು ಭಯ ಇಲ್ಲ ಸರ್, ನನಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಟ್ರಸ್ಟ್ ಇದೆ. ಎಸ್. ಸೊ ಇದು ಒಂದೇ ಒಂದು ಅರ್ಧ ಅಡಿನೂ ಇಲ್ಲ, ಈ ಅರ್ಧ ಅಡಿ ಚೋಟುದ್ದ ಇರುವಂಥ ಒಂದು ಮಿಷಿನ್ ಇಡೀ ನನ್ನ ಬಾಡಿನ ಅಳತೆ ಮಾಡಿ ಹೇಳುತ್ತೆ ಅಂತಂದರೆ ಸ್ನೇಹಿತರೆ, ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು ನಾವು ಇವತ್ತು ಎಂಥ ಸೈಂಟಿಫಿಕ್ ಟೆಕ್ನಾಲಜಿ ಯುಗದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಹಿಂದೆ ಏನಾದರೂ ಒಂದು ರೋಗ ಆಯಿತು ಅಂದರೆ ಅವನಿಗೆ ಯಾವ ರೋಗ ಬಂತು ಅಂತ ಗೊತ್ತಿಲ್ಲದಲೇ ಸತ್ತೋಗ್ತಿದ್ರು ಎಷ್ಟೋ ಜನ. ಸರ್ ಹಾರ್ಟ್ ಅಟ್ಯಾಕ್ ಅಂತಲೇ ಗೊತ್ತಿರಲಿಲ್ಲ. ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಬಂದರೆ ದೇವಸ್ಥಾನ ಮಗ್ಲಲ್ಲಿ ಮಲಿಕೊಂಡ್ರೆ ಹುಷಾರಾಗುತ್ತೆ ಅಂತ ದೇವಸ್ಥಾನ ಬಾಗ್ಲಲ್ಲಿ ಹೋಗಿ ಮಲ್ಗೋರು. ಅಂಥ ಯುಗದಿಂದ ಇವತ್ತು ನಾವು ಎಂಥ ಜನ್ರೇಷನಲ್ಲಿ ಇದ್ದೀವಿ ಅಂದರೆ, ಜಸ್ಟು 10 ಸೆಂಟಿಮೀಟರ್ ಇರುವಂಥ ಒಂದು ಎಕ್ವಿಪ್ಮೆಂಟು ಇಡೀ ನಮ್ಮ ಬಾಡಿನ ಸ್ಕ್ಯಾನ್ ಮಾಡುತ್ತೆ. ಸರ್ ನಿಮ್ಮಲ್ಲಿ ಇದಿಲ್ವಾ ಅಂದರೆ ಹಸ್ಬೆಂಡು ಹೇಳ್ದಂಗೆ ಕೇಳೋ ಥರ ಮಷಿನ್ ಇಲ್ವಾ? ಅದು ನಮ್ಮ ನಂದಿನಿ ಇನ್ವೆಂಟ್ ಮಾಡ್ತಾಳೆ ಮೋಸ್ಟ್ಲಿ. ಇದ್ರೆ ಕೊಡಿ ಸರ್ ಒಂದ್ಸಲ. ಈಗಾಗಲೇ ಕೇಳಲ್ವ? ಈಗ ಅಂದ್ರೆ ಸೈನ್ಸ್ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆಯಲ್ಲ,
ಹಸ್ಬೆಂಡ್. ನಾವು ಹೇಳ್ದಂಗೆ ಕೇಳೋ ಥರ ಏನೋ ಇದ್ರೆ ಕೊಡಿ ಸರ್, ಎಷ್ಟೇ ಕಾಸ್ಟ್ಲಿ ಆದರೂ ಸ್ವಲ್ಪ ಟ್ರೈ ಮಾಡ್ತೀನಿ. ಲೋನಲ್ಲಾದರೂ ತಗೊಳ್ತೀನಿ ಸರ್, MSME ಸ್ಕೀಮ್ ಅದು ಇದು ಯಾವುದಾದ್ರೂ ಇದು ತಗೊಳ್ತೀನಿ. MSME EMI ಅಲ್ಲ, EMI ನೋಡಿ ನಬಾರ್ಡ್ ಗಿಬಾರ್ಡ್ಗೆ ಹಾಕ್ತೀಯ ನೋಡು, ಸಬ್ಸಿಡಿ ಸಿಗುತ್ತೆ. ಅದರಲ್ಲಾದ್ರೂ ತಗೊಬಿಡೋಣ ಸರ್, ಹೇಳಿ. ಓಕೆ ಸರಿ, ಇವಾಗ ಇದು ನನಗೆ ಇನ್ಫಾರ್ಮೇಶನ್ ಕೊಡಿ. ಇದರಲ್ಲಿ ಏನು ಪಾಸ್ ಆಗುತ್ತೆ ಸರ್? ಇದನ್ನು ನಾನು ಇಟ್ಕೊಂಡಾಗ ಏನು ಗೊತ್ತಾಗುತ್ತೆ? ಸಿಂಪಲ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪಾಸ್ ಆಗುತ್ತೆ. ಇಲ್ಲೇ ನೀವು ನೋಡ್ತಿದ್ದೀರಾ ಈ ಮಷಿನ್ ಏನಿದೆಯಲ್ಲ, ಇದ್ರ ಥ್ರೂ ನಿಮಗೆ ಅನಲೈಸೇಷನ್ ಮಾಡಿ ಕೊಡುತ್ತದೆ ನಮಗೆ. ನೀವು ಇಲ್ಲಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಮ್ಮ ಬಾಡಿಯಲ್ಲಿ ಏನು ಪ್ರತಿಯೊಂದು ಸೆಲ್ ಏನೇನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗ್ತಿದೆ ಅಲ್ಲ, ಅಂದರೆ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಫಿಸಿಕ್ಸ್ ಇದು. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನು ಪ್ರೊಡ್ಯೂಸ್ ಆಗ್ತಿದೆಯಲ್ಲ ಅದು ಇಲ್ಲಿ ಕ್ಯಾಚ್ ಮಾಡಿಕೊಂಡು ಇದರಲ್ಲಿ ಅನಲೈಸ್ ಮಾಡಿ ನಮಗೆ ಇಲ್ಲಿ ಏನು ಸ್ಕ್ರೀನ್ ಕಾಣ್ತಿದೆಯಲ್ಲ, ಓಕೆ, ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇದು ಕಾಮನ್ ನಿಮ್ಗೆ ಹೇಳಿದೆ ನಿಮಗೆ ಏನಂದರೆ, ಈಗ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಸರ್. ಈಗ ಒಬ್ಬ ವ್ಯಕ್ತಿಯಲ್ಲಿ ಈ ಏಜಲ್ಲಿ ಇಷ್ಟು ಹೈಟ್ ಇಷ್ಟು ವೇಟಲ್ಲಿ ಪ್ರತಿಯೊಂದು ಸೆಲ್ ಇಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಬ್ರೈನ್ ಸೆಲ್ಸು ಮತ್ತು ಲಿವರ್ ಸೆಲ್ಸ್ ಆಯಿತು, ಕಿಡ್ನಿ ಸೆಲ್ಸ್ ಆಯಿತು, ಈ ಥರ ಪ್ರತಿಯೊಂದು ಆರ್ಗನ್ದೇನು ಸೆಲ್ಸ್ ಇರುತ್ತಲ್ಲ ಇಷ್ಟಿಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಓಕೆ, ಮತ್ತು ಎಟ್ ಪ್ರೆಸೆಂಟ್ ನಿಮ್ಮ ಬಾಡಿಯಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗ್ತಿದೆ, ಎಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗ್ತಿದೆ, ಯಾವ ಆರ್ಗನಿಂದ ಎಷ್ಟೆಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗ್ತಿದೆ ಅನ್ನೋದು ಕ್ಯಾಚ್ ಮಾಡುತ್ತೆ. ಸೊ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಮತ್ತು ಇನ್ನೊಂದು ಕಡೆ ನಿಮ್ಮದು ಈಗ ಪ್ರೆಸೆಂಟ್ ಎಫಿಷಿಯನ್ಸಿ ಕೊರತೆ ಎಷ್ಟಿದೆ. ಹಾಂ, ಈಗ ಎರಡನ್ನೂ ಅವರು ಏನು ಅನಲೈಸ್ ಮಾಡುತ್ತೆ. ಸೊ ಇದ್ರ ಜೊತೆಗೆ ನಾನೇನು ಹೇಳ್ತೀನಿ ಅಂತಂದರೆ, ಜಸ್ಟ್ 56 ಸೆಕೆಂಡ್ಸಲ್ಲಿ ಒಂದು ಕಂಪ್ಲೀಟ್ ಅನಾಲಿಟಿಕ್ಸ್ನ ಕೊಡುತ್ತೆ. ಅದಲ್ವಾ ದೊಡ್ಡ ಗ್ರೇಟ್ ಥಿಂಗ್. ದ ಗ್ರೇಟ್ ಥಿಂಗ್ ಆಫ್ ದಿಸ್ ಎಕ್ವಿಪ್ಮೆಂಟ್ ಇಸ್ ಜಸ್ಟ್ 56 ಸೆಕೆಂಡ್ಸ್ ನಿಮಗೆ ಕಂಪ್ಲೀಟ್ ನಿಮ್ಮ ಬಾಡಿ ಅನಾಲಿಸಿಸ್ ಡೇಟಾ ಕೊಡುತ್ತೆ. ಅಂದರೆ ಅದಕ್ಕಿಂತ ಇನ್ನೇನಿದೆ ಗುರು. ಎಲ್ಲಾದರೂ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋದರೆ 10,000 ಮಿನಿಮಮ್ ಸ್ಕ್ಯಾನಿಂಗ್, ಒಂದು MRI ಮಾಡಿಸು, ಒಂದು CT ಸ್ಕ್ಯಾನ್ ಮಾಡಿಸು, ಒಂದು ಯೂರಿನರಿ ಕಲ್ಚರ್ ಮಾಡಿಸು, ಬ್ಲಡ್ ಕಲ್ಚರ್ ಮಾಡಿಸು, ಸ್ಯಾಂಪಲ್ ಮಾಡಿಸು, ಏನೇ ಮಾಡಿಸಿದ್ರು ಮಿನಿಮಮ್ 10,000. ಅಲ್ಲಿಗೆ ಹೋಗಿ ದುಡ್ಡು ಸುರಿಯೋದ್ರ ಬದಲಿಗೆ ಒಂದು ಸಲ ಇಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ರೆ, ಬಂದು ನೋಡಿದ್ರೆ ಹೆಂಗೆ ಏನು ಮಾಡಬೇಕು ಅನ್ನೋದು ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಸುಮ್ಮನೆ ವಿಡಿಯೋ ನೋಡಿ ಏನೋ ಕೆಲ್ಸಕ್ಕೆ ಬರದೇ ಇರೋ ಕಾಮೆಂಟ್ ಹಾಕಿ ಏನೋ ಇವನಿಗೂ ಟೈಮ್ ಪಾಸ್ಗೆ ಏನೋ ಮಾಡ್ತಾ ಇದ್ದಾನೆ ಅಂತ ಮಾತಾಡೋದ್ರ ಬದಲು ಒಮ್ಮೆ ಬನ್ನಿ, ವಿಸಿಟ್ ಮಾಡಿ, ನೀವು ಚೆಕ್ ಮಾಡೋಕ್ಕೆ ಅಂತಲೇ ಬನ್ನಿ. ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಅವ್ರನ್ನ ಚೆಕ್ ಮಾಡಿ. ಅದೇ ಅಂದರೆ ಡಾಕ್ಟರ್ ಮೇಲೆ ಡೌಟ್ ಇದ್ದರೆ ಡಾಕ್ಟ್ರನ್ನ ಚೆಕ್ ಮಾಡಿ, ಮಿಷಿನ್ ಮೇಲೆ ಡೌಟ್ ಇದ್ದರೆ ಮಿಷಿನ್ ಚೆಕ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಬಾಡಿ ಮೇಲೆ ಡೌಟ್ ಇದೆ, ಬಾಡಿ ಚೆಕ್ ಮಾಡಿ ನನಗೆ. ಹಂಗೆ ಸೊ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸರ್. ಇವಾಗ ಇದರಲ್ಲಿ ಏನೇನು ಸ್ಕ್ಯಾನ್ ಆಗುತ್ತೆ, ನಮ್ಗೆ ಏನೇನು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನನ್ನ ಬಾಡಿ? ಕಂಪ್ಲೀಟ್ ಸರ್. ಈಗ ನೋಡಿ ಬ್ರೈನ್ ಸರ್ಕ್ಯುಲೇಷನ್ ಹೆಂಗಿದೆ, ಓಕೆ, ಬ್ರೈನ್ಗೆ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಹೋಗ್ತಿದೆ ಅಲ್ವಾ, ಈಗ ಮತ್ತು ಕಾರ್ಡಿಯಾಕ್ ರಿಲೇಟೆಡ್ ಅಂದರೆ ಹಾರ್ಟ್ಗೆಲ್ಲ ಬ್ಲಡ್ ಸಪ್ಲೈ ಆಗಿದೆ, ಮತ್ತು ಯಾವ್ಯಾವ ಮಸಲ್ಗೆ ಬ್ಲಡ್ ಸಪ್ಲೈ ಕರೆಕ್ಟಾಗಿದ್ದಾನೋ ಇಲ್ವೋ, ಸ್ವಲ್ಪ ಈಗ BP ವೇರಿಯೇಷನ್ಸ್ ಆಗಲಿ ಅದರದ್ದೆಲ್ಲ, ಮತ್ತು ಇನ್ನೊಂದು ಈಗ ಸೆಂಟಿಮೆಂಟಲ್ ಇಂಡೆಕ್ಸ್ ಗೊತ್ತಾಗುತ್ತೆ. ಅಂದರೆ ಲೈಫ್ನ ಲಾಂಗಿಟಿವಿಟಿ ಮೇಂಟೈನ್ ಮಾಡೋದೇ ಆಯುರ್ವೇದದ ಮೇನ್ ಮೋಟಿವ್. ಇದರಲ್ಲಿ ಟೆಸ್ಟೋಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ಟೆಸ್ಟೋಸ್ ಎಲ್ಲ ಪ್ರತಿಯೊಂದು. ಸ್ಪರ್ಮ್ ಕೌಂಟ್ ವೇರಿಯೇಷನ್ ನಾರ್ಮಲ್ ಇದೆನಾ, ಕಮ್ಮಿ ಇದೆನಾ, ಜಾಸ್ತಿ ಇದೆನಾ, ಲಿಕ್ವಿಫೈಯಿಂಗ್ ಟೈಮ್ ಕಮ್ಮಿ ಇದೆನಾ, ಜಾಸ್ತಿ ಇದೆನಾ, ಮತ್ತು ಏನು ಅಂದರೆ ಕೆಲವೊಂದು ಅಲರ್ಜಿಕ್ ಕಂಡೀಷನ್ಸ್ ಇರುತ್ತೆ. ಈಗ ಕೆಲವೊಬ್ರಿಗೆ ಡಸ್ಟ್ ಅಲರ್ಜಿ ಇರುತ್ತೆ, ಕೆಲವೊಬ್ಬರಿಗೆ ಬ್ಯಾಕ್ಟೀರಿಯಲ್ ಅಲರ್ಜಿ ಇರುತ್ತೆ, ಅದು ಗೊತ್ತಾಗುತ್ತೆ. ಒಂಥರ ಡಿಫ್ರೆಂಟ್ ಅಪ್ರೋಚ್ ಇದೆಲ್ಲ. ಪ್ರಿಡಿಕ್ಷನ್ಸ್ ತುಂಬ ಇಂಪಾರ್ಟೆಂಟ್. ಎಲ್ಲೋ ಈಗ ನೋಡಿ ಕೆಲವೊಂದು ಸಲ ಏನಾಗುತ್ತೆ, ಪ್ರೋಟೀನ್ ಡೈಜೆಸ್ಟ್ ಮಾಡೋವಂಥ ಒಂದು ಎನ್ಸೈಮ್ ಕಮ್ಮಿ ಇರುತ್ತೆ, ಅದು ನಮ್ಗೆ ಗೊತ್ತಿರಲ್ಲ, ಅದು ಹೆಂಗೆ ಗೊತ್ತಾಗುತ್ತೆ ಹೇಳಿ. ಈಗ ನಾವು ಪ್ರೋಟೀನ್ ಕನ್ಸಂಪ್ಷನ್ ಹೋಗ್ತಾ ಇರುತ್ತೆ, ಅದೇನಾಗುತ್ತೆ ಒಂದು ಟೈಮ್ ಆಫ್ ಸರ್ಟೆನ್ ಟೈಮ್ ಆದಮೇಲೆ ನಿಮಗೆ ಅದು ತೋರಿಸ್ಕೊಡುತ್ತೆ. ಈಗ ಆಯುರ್ವೇದದಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಇದೆ. ಅಂದರೆ ಏನಂದರೆ ಸಂಚಯ, ಪ್ರಕೋಪ, ಪ್ರಸಾರ, ಸ್ಥಾನ ಸಂಶಯ, ವ್ಯಕ್ತ, ಭೇದ ಅಂತ. ಅಂದರೆ ಈಗ ನೋಡಿ ನಿಮಗೆ 5th or 6th ಸ್ಟೇಜ್ಗೆ ವ್ಯಕ್ತ ಅಂತ ಬರುತ್ತೆ. ನಿಮಗೆ ಹೇಳಿದೆ ಸಂಚಯ, ಪ್ರಕೋಪ, ಪ್ರಸಾರ, ಸ್ಥಾನ ಸಂಶಯ, ವ್ಯಕ್ತ ಆಮೇಲೆ ಭೇದ. ಈಗ ನೀವೇನೇ ಬಂದು ಕಂಪ್ಲೇಂಟ್ ಹೇಳ್ತೀರಾ ಅಂದರೆ ನಿಮ್ಗೆ ಪ್ರಾಬ್ಲಮ್ ಆಗಿರಬೇಕು. ನನ್ನ ರಿಪೋರ್ಟ್ ಏನು ಹೇಳುತ್ತೆ ಸರ್? 35 ರಿಪೋರ್ಟ್ಸ್ ಬಂದಿದೆ ನಮಗೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಕರೆಕ್ಟ್ ಇದೆಯಾ? ಪರ್ಫೆಕ್ಟ್. ಈ ಕಾರ್ಡಿಯೋವ್ಯಾಸ್ಕ್ಯುಲರಲ್ಲಿ ಬಂದಾಗ ಬ್ಲಡ್ ವಿಸ್ಕೋಸಿಟಿ ಒಂದು ಸ್ವಲ್ಪ ಮೈಲ್ಡಾಗಿ ದಪ್ಪ ಆಗ್ತಾ ಬಂದಿದೆ, ಅಂದರೆ ಬ್ಲಡ್ ಥಿಕ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಕೊಲೆಸ್ಟ್ರಾಲ್ ಲೆವೆಲ್ ಓಕೆ, ಆ್ಯಂಡ್ ಬ್ಲಡ್ ಫ್ಯಾಟ್ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಫ್ಯಾಟ್ ಸ್ಟಾರ್ಟ್ ಆಗಿದೆ, ಬ್ಲಡ್ ಫ್ಯಾಟ್ ಸ್ಟಾರ್ಟ್ ಆಗಿದೆ. ಓಕೆ, ದೆನ್ ಈಗ ಮೇನ್ ನೋಡಿ ಸ್ಟ್ರೋಕ್ ವಾಲ್ಯೂಮ್ ಅಂತ ಬರುತ್ತೆ. ಸ್ಟ್ರೋಕ್ ವಾಲ್ಯೂಮ್ ಅಂತಂದ್ರೆ ನಾರ್ಮಲ್ ಸ್ಟ್ರೋಕ್ ಅಂದ ತಕ್ಷಣ ಏನಂತಾರೆ, ಪಿಡ್ಸ್ ಎಲ್ಲ ಇದು ಏನಂದರೆ ಈಗ ಪಾರ್ಶ್ವವಾಯು. ಈಗ ಪಕ್ಷಾಘಾತ ಅಂತೀವಿ ನಾವು ಅದಕ್ಕೆ. ಈಗ ಏನು ಇನ್ ಜನರಲ್ ಅಂದರೆ ಪಾರ್ಸಿ ಹೊಡೆಯೋದು ಅಂತಾರೆ, ಲಕ್ವ ಹೊಡೆಯೋದು ಅಂತಾರೆ.
ಅದು ಅನ್ಕೋತಾರೆ. ಬಟ್ ಇದು ಸ್ಟ್ರೋಕ್ ವ್ಯಾಲ್ಯೂ ಅಂದರೆ ಅದು ಅಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಹೋಗ್ತಿರುತ್ತೆ, ಎಷ್ಟು ಸ್ಪೀಡಾಗಿ ಹೋಗ್ತಿರುತ್ತೆ ಅಂದರೆ ನಾವು ಇದ್ರ ಥ್ರೂ ಏನು ಮಾಡ್ತೀವಿ ಅಂದರೆ, ಈಗ ನೋಡಿ ಸ್ವಲ್ಪ ಇಲ್ಲಿ ವೇರಿಯೇಷನ್ ಕಾಣ್ತಾ ಇದೆ ಅಂದರೆ ಸ್ವಲ್ಪ ತುಂಬ ಟೆನ್ಸ್ ಇರಲಿ ಇಲ್ಲ ಬಿ ಪಿ ವೇರಿಯೇಷನ್ಸ್ ಇರಲಿ, ಆವಾಗ ನಮ್ಗೆ ಇಲ್ಲಿ ಸ್ಟ್ರೋಕ್ ವ್ಯಾಲ್ಯೂವಲ್ಲಿ ಸ್ವಲ್ಪ ವೇರಿಯೇಷನ್ ಗೊತ್ತಾಗುತ್ತೆ. ಮುಂದೆ ಒಂದಿನ ಇವತ್ತು ಹೆಂಗೆ ನಮ್ಮ ಇನ್ಶೂರೆನ್ಸ್ ಕಂಪನಿಗಳು, ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಡೇಟಾ ಮೇಂಟೈನ್ ಮಾಡಿ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಾವೆ, ಮುಂದೊಂದು ದಿನ ಈ ಟೆಕ್ನಾಲಜಿನೂ ಅದೇ ಮಟ್ಟಿಗೆ ಡೆವಲಪ್ ಆಗ್ಬೋದು. ನಿಮ್ದು ಅನಾಲಿಸಿಸ್ ತೊಗೊಂಬನ್ನಿ, ಇನ್ಶೂರೆನ್ಸ್ ಅಪ್ರೂವ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅನ್ನೋ ತರಕ್ಕೆ. ಸೊ ನಂದ್ರಲ್ಲಿ ಹಂಗಾರೆ ಯಾವುದ್ರಲ್ಲೂ ಪ್ರಾಬ್ಲಮ್ ಇಲ್ಲ ಅನ್ನಂಗೆ ಆಯಿತು. ಈಗ ಈಗ ನೋಡಿ ಬ್ಲಡ್ ಥಿಕ್ನೆಸ್ ಸ್ಟಾರ್ಟ್ ಆಗಿದೆ, ಕೊಲೆಸ್ಟ್ರಾಲ್ ಅಂದರೆ ಬ್ಲಡ್ ಫ್ಯಾಟ್ ಸ್ವಲ್ಪ ಇಂಪ್ರೂವ್ ಆಗ್ತದೆ. ಅಂದರೆ ನೀವು ಈಗಲಿಂದನೇ ಡಯಟ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು, ಆಯಿಲಿ ಫುಡ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು, ಅವಾಯ್ಡ್ ಮಾಡ್ತಾ ಇದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು. ಸೊ ದ್ಯಾಟ್ ಏನಾಗುತ್ತೆ ಅಂದರೆ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಬರಲ್ಲ ಇನ್ ಫ್ಯೂಚರ್. ಇಲ್ಲ, ನನಗೆ ನೀವು ಹೇಳೋಕ್ಕೆ ಮುಂಚೆನೇ ನಾನು ನಿಮ್ಗೆ ಹೇಳಿದ್ದೆ ಗೊತ್ತಾ, ನನ್ನಲ್ಲಿ ಒಂದಷ್ಟು ನ್ಯೂನ್ಯತೆಗಳಿದೆ, ಅದನ್ನು ನೀವು ಹೇಳ್ತೀರಾ ಇಲ್ವೋ ನೋಡೋಣ ಅಂತ, ಅದಕ್ಕೆ ನಾನು ಚೆಕ್ ಮಾಡಿಸಿದ್ದು. ಗಟ್ ಹೆಲ್ತ್ ಬಂದಾಗ ಸೊ ಈಗ ನೋಡಿ ಸ್ವಲ್ಪ ಮೂಮೆಂಟ್ ಸ್ಲೋ ಇದೆ, ಮತ್ತು ಸ್ಮಾಲ್ ಇಂಟೆಸ್ಟೈನಲ್ಲಿ ಸ್ವಲ್ಪ ಮೂಮೆಂಟ್ ಸ್ಲೋ ಇದೆ, ಅಂದರೆ ಅಬ್ಸಾರ್ಪ್ಷನ್ ಕೆಪಾಸಿಟಿ ಒಂದು ಸ್ವಲ್ಪ ಕಮ್ಮಿ ಇದೆ. ಅಬ್ಸಾರ್ಪ್ಷನ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಆಗ್ತದೆ, ನೀವು ಸೆನ್ಸ್ ಮಾಡ್ತಿರ್ಬೋದು ಅದನ್ನು ಅಲ್ವಾ. ಸೊ ಇದು ನೋಡಿ, ಇದನ್ನು ಯೂಶ್ವಲಿ ಹೇಳಲ್ಲ ಎಲ್ಲೂ. ಈಗ ನೀವು ಹಾಸ್ಪಿಟ್ಲಲ್ಲಿ ಹೋದಾಗ ಸರ್ 100% ಹೇಳಿಲ್ಲ ಸರ್. ಲಿವರ್ ಫಂಕ್ಷನಲ್ಲಿ ನೋಡಿ ಎನರ್ಜಿ ಪ್ರೊಡಕ್ಷನ್ ಹೆಂಗಿದೆ, ಚೆನ್ನಾಗಿದೆ ಎನರ್ಜಿ ಪ್ರೊಡಕ್ಷನ್, ಆದರೆ ಡಿಟಾಕ್ಸಿಫಿಕೇಶನ್ ಕೆಪಾಸಿಟಿ ಕಮ್ಮಿ ಆಗಿದೆ. ಮತ್ತು ಈಗ ನೋಡಿ ಸ್ವಲ್ಪ ಫ್ಯಾಟಿ ಲಿವರ್ ಸ್ಟಾರ್ಟ್ ಆಗಿದೆ. ಫ್ಯಾಟಿ ಲಿವರ್ ಗ್ರೇಡ್ 1 ಏನಿದೆ ಅಲ್ಲ, ಆಲ್ಮೋಸ್ಟ್ 100ರಲ್ಲಿ 80 ಜನಕ್ಕೆ ಗ್ರೇಡ್ 1 ಇದ್ದೇ ಇರುತ್ತೆ. ಆದರೆ ಇದನ್ನೇ ನನಗೆ ತೋರಿಸಿ ಎದುರಿಸಿ ನನ್ನನ್ನು ಕ್ಯಾನ್ಸರ್ ಪೇಷಂಟ್ ಮಾಡಾಕೊಂಡಿದ್ರು. ಹೌದಾ? ಸೊ ಹಂಗಂದ್ರೆ ಈಗ ನಾನು ಗ್ರೇಡ್ 1 ಪ್ರೂಫ್ ಇದೆ ನನ್ನ ಹತ್ರ. ಈಗ ಹಂಗಂದ್ರೆ ಈಗ ಗ್ರೇಡ್ 1 ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿತ್ತು ಹಂಗಂದ್ರೆ? ನನಗೆ ಗೊತ್ತಿತ್ತು, ನಾನು ಅದಕ್ಕೆ ಹೇಳಿದ್ದು ನನ್ನ ದೇಹದಲ್ಲಿ ಇರುವಂಥ ನ್ಯೂನತೆಗಳು ನನಗೆ ಗೊತ್ತು. ಬಿಕಾಸ್ ನಾನು ಮೆಡಿಕಲಿ ನಾಲೆಡ್ಜೆಡ್ ಪರ್ಸನ್. ನಾನು ಪ್ರತಿಯೊಂದು ಟೆಸ್ಟು ಇಷ್ಟಕ್ಕಿಷ್ಟೇ ವ್ಯಾಲ್ಯೂ ಬರಬೇಕು ಅಂತ ಹೇಳ್ತೀನಿ ನಾನು, MG ಲೆವೆಲಲ್ಲಿ, DL ಲೆವೆಲಲ್ಲಿ. ಸೊ ಹಂಗಾಗಿನೇ ನಾನು ಹೇಳಿದ್ದು ನಿಮ್ಮ ಮಿಷಿನ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ಸರ್ಟಿಫೈ ಮಾಡ್ತೀನಿ. ಓಕೆ, ನೀವು ಹೆಂಗಾಯ್ತು ಈಗ ಹೆಂಗೆ ಅನಿಸ್ತು? ಪರ್ಫೆಕ್ಟ್ ಅದು ರಿಸಲ್ಟು, ನಿಜ ಪರ್ಫೆಕ್ಟು. ಯಾಕೆಂದರೆ ನನ್ನನ್ನು ಕ್ಯಾನ್ಸರ್ ಪೇಷಂಟ್ ಮಾಡಾಕ್ಬಿಟ್ಟಿದ್ರು. ಇದೆ ಫ್ಯಾಟಿ ಲಿವರ್ ಸಂಬಂಧ ನನಗೆ ಕಿಡ್ನಿ ಸ್ಟೋನ್ದು ಬರುತ್ತೆ ಅದರಲ್ಲಿ. ನನಗೆ ಇನ್ನೂ ಸ್ಮಾಲ್ ಲೆವೆಲಲ್ಲಿ ಇದೆ ಅಷ್ಟೇ. ಅದನ್ನು ನನಗೆ 3 ಸೆಂಟಿಮೀಟರ್ ಕಿಡ್ನಿ ಸ್ಟೋನ್ ಅಂತ ಹೇಳ್ಬಿಟ್ಟು ಇನ್ ಪೇಷಂಟ್ ಅಡ್ಮಿಷನ್ ಮಾಡ್ಕೊಂಡು ಸ್ಟೋನ್ ಬ್ರೇಕ್ ಮಾಡೋದಕ್ಕೆ ಲೇಸರ್ಗೆ ರೆಡಿ ಮಾಡಾಕ್ಬಿಟ್ಟಿದ್ರು. ನಾನು ಒಂದೇ ಒಂದು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಮಗ ಹಿಂಗಂತವ್ರೆ ಏನು ಮಾಡಲಿ ಅಂದಲ್ಲಿ, ಫಸ್ಟ್ ಎದ್ದು ಬರೋ ಅಲ್ಲಿಂದ ಯಾವನೋ 3 ಸೆಂಟಿಮೀಟರ್ ಯಾವನೋ ಅಡ್ಮಿಟ್ ಆಗ್ತಾನೆ. ಆಮೇಲೆ ನಾನು ಸ್ಕ್ಯಾನಿಂಗ್ ಮಾಡಿ ಬರೀ ಅಲ್ಟ್ರಾಸೋನಿಕ್ ಸ್ಕ್ಯಾನಿಂಗಲ್ಲಿ ಲಿವರ್ ಶೇಪು ಡಿಸ್ಪೆಂಟ್ಲ್ ಆಗಿದೆ ಅಂತ ಗೊತ್ತಾಗುತ್ತೆ, ಆದರೆ ಲಿವರ್ ಫ್ಯಾಟಿ ಲಿವರ್ ಆಗಿದೆ ಅನ್ನೋದು ಗೊತ್ತಾಗೋಕ್ಕಾಗಲ್ಲ. ನೀವೊಬ್ಬರು ಡಾಕ್ಟ್ರು, ನಾನು ನಿಮಗೆ ಹೇಳಲ್ಲ, ಬಟ್ ಜನರಿಗೂ ಗೊತ್ತಾಗಲಿ ಅಂತ ಹೇಳ್ತೀನಿ. ಎಷ್ಟೋ ಜನ ಫ್ಯಾಟಿ ಲಿವರ್ ಅಂತಾರೆ. ಅಲ್ಟ್ರಾಸಾನಿಕ್ ಸ್ಕ್ಯಾನಿಂಗಲ್ಲಿ ಫ್ಯಾಟಿ ಲಿವರ್ ಫ್ಯಾಟ್ ಸ್ಟೋರೇಜ್ ಎಷ್ಟಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸಾಧ್ಯನೇ ಇಲ್ಲ. ಇದೊಂದು ಮೆಡಿಕಲ್ ಮಾಫಿಯಾ ಸರ್, ಆಯಿತಾ? ಲಿವರಲ್ಲಿ ಫ್ಯಾಟ್ ಸ್ಟೋರೇಜ್ ಎಷ್ಟಿದೆ ಅಂತ ಗೊತ್ತಾಗಬೇಕಂತಂದರೆ MRIಯಲ್ಲಿ ಗೊತ್ತಾಗಬೇಕು ಅಲ್ವಾ? ಆ ಕಂಟೆಂಟ್ನ ಗ್ರೇಡ್ ಮಾಡೋ ಕೆಪಾಸಿಟಿ ಅದಕ್ಕೆ ಮಾತ್ರ ಇರೋದು. ಮೆಡಿಕಲಿ ಕೆಲವೊಂದು ಟರ್ಮ್ಸ್ ಇದೆ, ಬೇಡ, ಬಟ್ ಸ್ಟಿಲ್ ನೀವು ಹೇಳಿದಷ್ಟು ರಿಸಲ್ಟು ಪರ್ಫೆಕ್ಟ್. ಸೊ ಏನಾಗುತ್ತೆ, ಈಗ ಫ್ರೂಟ್ಸ್ ಇಂಟೇಕ್ ಜಾಸ್ತಿ ಮಾಡ್ಬೇಕು ಸರ್. ಈಗ ಏನಿರುತ್ತಲ್ಲ ಗ್ರೇಡ್ 1 ಫ್ಯಾಟಿ ಲಿವರ್ಸಲ್ಲಿ ಏನು ಬರುತ್ತಲ್ಲ, ಫ್ರೂಟ್ಸ್ ಇಂಟೇಕ್ ಜಾಸ್ತಿ ಮಾಡಿ. ಓಕೆ, ನೀವು ಫ್ರೂಟ್ಸ್ ಇಂಟೇಕ್ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಲಿವರ್ ಏನು ಫ್ಯಾಟಿ ಲಿವರ್ ಬರುತ್ತಲ್ಲ ಅದು ನಾರ್ಮಲೈಸ್ ಆಗ್ತಾ ಬರುತ್ತೆ. ಕಿಡ್ನಿಯಲ್ಲಿ ಯೂರಿಕ್ ಆ್ಯಸಿಡ್ ಪ್ರೆಸೆಂಟ್ ಇದೆಯಾ? ಯೂರಿಕ್ ಆ್ಯಸಿಡ್ ಪಾಸಿಟಿವ್ ಇದೆ, ಆ್ಯಂಡ್ ಯೂರಿನ್ ಪ್ರೋಟೀನ್ ಕೂಡ ಪ್ರೆಸೆಂಟ್ ಇದೆ. ಈಗ ನೋಡಿ, ಪ್ರೋಟೀನ್ ಆ್ಯಂಡ್ ಯೂರಿಕ್ ಆ್ಯಸಿಡ್ ಪ್ರೆಸೆಂಟ್ ಇದೆ ಅಂತಂದರೆ ನಿಮ್ಗಲ್ಲಿ ಏನೋ ಅಕ್ಯುಮುಲೇಷನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಏನೋ ಮಕ್ಳು ದುಡ್ಡು ಮಾಡೋದಕ್ಕೆ ಏನೋ ಒಂದು ಮಾಡ್ಕೊಂಬಿಟ್ಟು ಹಾಸ್ಪಿಟ್ಲ್ ಅಂದ್ಬಿಟ್ಟು ಸರಿಗೆ ಇರಿತವ್ರು ನಮ್ಮನ್ನ ಅಂತ. 100% ಹೌದು. ಅಂದರೆ ಏನಾಗುತ್ತೆ ಅಂದರೆ, ಸರ್ ಇದೆಲ್ಲ ನಾನು ಆರಾಮಾಗಿದ್ದೀನಲ್ಲ, ಈಗ ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿರೋ ಮನುಷ್ಯನ್ಗೆ ಅದಿದೆ ಇದ್ದಿದೆ ಅಂದ್ರೆ ನನ್ನ ಈಗ ಹೆಂಗಾಗುತ್ತೆ ಅಂದರೆ, ಈಗ ನೆಕ್ಸ್ಟು ಇನ್ನೂ ಸ್ಕ್ಯಾನ್ ಮಾಡಿ. ಈಗ ನೋಡಿ, ಡೌಟ್ ಮಾಡಿ ಇನ್ನೊಂದು ಕಡೆ ಹೋಗಿ ಸ್ಕ್ಯಾನಿಂಗ್ ಹೋಗ್ತಾರೆ, ಅಲ್ಲೂ ಸೇಮ್ ರಿಪೋರ್ಟೇ ಬರುತ್ತೆ. ದುಡ್ಡು ಇಲ್ಲದೆ ಇದ್ದವರು ದುಡ್ಡು ಉಳಿಸ್ಬೇಕು ಅಂದರೆ ಜನ ಇಲ್ಲಿ ಬಂದರೆ ದುಡ್ಡು ಉಳಿಸ್ಬೋದು. ಯಾಕೆಂದರೆ ನನ್ನ ರಿಪೋರ್ಟ್ ಕರೆಕ್ಟ್ ಆಗಿದೆ ಬ್ರದರ್ಸ್. ನನ್ನ ವಿಡಿಯೋ ನೋಡ್ತಾರೆ ಎಲ್ಲ ವೀಕ್ಷಕರಿಗೆ ನಾನು ಒಂದೇ ಹೇಳೋದು, ಯಾಕೆಂದರೆ ನಾನು ಇನ್ಫ್ಲುಯೆನ್ಸ್ ಮಾಡ್ತಾಯಿಲ್ಲ, ಅಥವಾ ನಾನೇನು ಕಾಂಟ್ಯಾಕ್ಟ್ ನಂಬರ್ ಹಾಕಲ್ಲ ನನ್ನ ವಿಡಿಯೋ ಮೇಲೆ. ಇವ್ರ ಹಾಸ್ಪಿಟ್ಲಿಗೆ ಹೆಸರು ಮಾತ್ರ ಹೇಳಿರ್ತೀನಿ. ಬೇಕು ಅಂದವರು ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಹಾಕೊಂಡು ಹುಡುಕೊಂಬಂದು ವಿಸಿಟ್ ಮಾಡ್ಕೊಳ್ಳಿ. ಏಕೆಂದರೆ ಬೇಕು ಅಂದರೆ
ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು, ನಡ್ಕೊಂಬೇಕಾದ್ರೂ ಹೋಗ್ಬೋದು, ಬೈಕಲ್ಲಿ ಬೇಕಾದ್ರೂ ಹೋಗ್ಬೋದು, ಇಲ್ಲ BMTC ಇದೆ, BMTCಲಿ ಬೇಕಾದ್ರೂ ಬರ್ಬೋದು. ಹಾಗೆ ನಿಮಗೆ ಅದರ ಅವಶ್ಯಕತೆ ಇದ್ದರೆ ಮಾತ್ರ ಈ ಹಾಸ್ಪಿಟಲ್ ಹುಡುಕಿ, ಇಲ್ಲ ಅಂತಂದರೆ ಹುಡುಕ್ಬೇಡಿ. ಇದು ಹಾಸ್ಪಿಟಲ್ ಅಲ್ಲ, ಆ್ಯಕ್ಚುಲಿ ಇಟ್ಸ್ ಅ ಕೇರ್ ಯೂನಿಟ್ ಅಷ್ಟೇ. ಬಟ್ ಸಿನ್ಸ್ ನೀವು ಟ್ರಸ್ಟ್ ಮಾಡ್ಬೋದು, ಏಕೆಂದರೆ ನನ್ನ ರಿಪೋರ್ಟ್ಸ್ ಎಲ್ಲ ಕರೆಕ್ಟಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕರೆಕ್ಟಾಗಿದೆ, ಪರ್ಫೆಕ್ಟು ರಿಪೋರ್ಟು. ನಿಮ್ಮ ಮಿಷಿನ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ, ISI ಸರ್ಟಿಫಿಕೇಟು ಕೊಡ್ಬೋದು.